ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಚುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ದಾನ ಮಾಡುವುದು ಕೈಗಳ ಒಳ್ಳೆಯ ಗುಣವಲ್ಲ, ಅದು ಹೃದಯದ ಒಳ್ಳೆ ಗುಣ. ಹೃದಯದಿಂದ ಬರಬೇಕು, ಬೇರೆಯವ್ರಿಗೆ ದಾನವನ್ನ ಮಾಡಬೇಕು, ಆಗ ನೊಂದವರಿಗೆ ನೆರವನ್ನ ನೀಡಬೇಕು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಹೊತ್ತಾಯ್ತು. ಬನ್ನಿ ಸ್ವಾಗತಿಸಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೂ ಪರಿಪೂರ್ಣವಾದ ಸ್ವಾಗತ ಮತ್ತು ನಮಸ್ಕಾರ. ಗುರುಜಿ, ಪಿತೃ ಸಂಸ್ಕಾರಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಅಂತ ಭಾವಿಸ್ತೇವೆ. ಆದ್ರೂ ಕೂಡ ನಮ್ಮಲ್ಲಿ ಹಲವರಿಗೆ ಒಂದು ರೀತಿಯ ಗೊಂದಲ ಅಂತಾನೆ ಹೇಳ್ಬೋದು ಗುರುಜಿ. ನಾರಾಯಣ ಬಲಿ ಯಾವಾಗ ಮಾಡ್ಕೋಬೇಕು, ಈ ಪಿತೃ ಕಾರ್ಯ ಯಾವಾಗ ಮಾಡ್ಬೇಕು, ಪಿತೃ ಸಂಸ್ಕಾರ ಯಾವಾಗ ಮಾಡ್ಕೋಬೇಕು, ಇವೆಲ್ಲ ಗೊಂದಲಗಳು, ಈ 4 ವಿಭಾಗಗಳು ಕೆಲವು, ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀರಾ? ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇಂತಹ ಒಂದು ಬ್ರಹ್ಮಾಂಡ ಲೋಕ, ಭೂಲೋಕದಲ್ಲಿ ನಾವು ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು ಮಾಡತಕ್ಕಂಥ ವಿಚಾರವನ್ನು ಪ್ರತಿಪೂರ್ವಕವಾಗಿ ತಿಳ್ಕೋಬೇಕಾದ ಆದ್ಯ ಕರ್ತವ್ಯ. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಪಿತೃ ಸಂಸ್ಕಾರಗಳನ್ನು, ಪ್ರೇತ ದೋಷಗಳನ್ನು ಎಲ್ಲವೂ ಓಡಿಸೋದು ಹೇಗೆ ಅಂತ ದಿವ್ಯ ಕೇಳಿದ್ಲು. ಆದರೆ ನಾರಾಯಣ ಬಲಿ ಎನ್ನುವುದು ಯಾವ ಕಾಲಕ್ಕೂ ಅನ್ಯಥಾ ಭಾವಿಸದೆ ಪ್ರತಿಯೊಬ್ಬ ಮನುಷ್ಯ ಜೀವಂತವಾಗಿ ಇದ್ದು ಸತ್ತೋದ ಹಾಗೆ, ಅಂದರೆ ಕಳೆದು ಹೋಗಿರ್ತಾರೆ ನೋಡಿ. ಸಾಧಾರಣವಾಗಿ ಮನೆ ಬಿಟ್ಟು ಹೊಟ್ಟೋದ, ಅದು ಎಲ್ಲಿ ಹೋದ್ನೋ ಗೊತ್ತಿಲ್ಲ, ಇದುವರೆ ತನಕ ನನ್ನ ಗಂಡ ಪತ್ತೆ ಇಲ್ಲ, ನನ್ನ ಮಗ ಚಿಕ್ಕ ವಯಸ್ಸಲ್ಲೇ ಹೊಟ್ಟೋದ, ಬಾಲ್ಯದಲ್ಲೇ ಕಳೆದು ಹೋದ, ಬದುಕಿದಾನ ಸತ್ತಿದಾನ ಗೊತ್ತಿಲ್ಲ. ಇಂಥವ್ರಿಗೆಲ್ಲರಿಗೂ ಆ ಗೊಂದಲ ಇರುತ್ತಲ್ಲ, ಅಂಥವ್ರಿಗೆ ನಾರಾಯಣ ಬಲಿ. ರೈಲ್ ಕಂಬಿ ಕೆಳಗೆ ಮಲ್ಕೊಂಡಾಗ ಹೋಗ್ಬಿಟ್ಟಿರ್ತಾನೆ, ಕುಡಿದು ಬಿದ್ದಾಗ ಸತ್ತೋಗಿರ್ತಾನೆ, ಆಕ್ಸಿಡೆಂಟ್ ಆಗಿದಾಗ ಸತ್ತೋಗ್ತಾನೆ, ಅರ್ಧಂಬರ್ಧ ಕೊಳತು ನಾರ್ತಾನೆ. ಅಂದರೆ ಜೀವನದಲ್ಲಿ ಬೆಡ್ರಿಡನ್ ಆದವರು ಸಾಧಾರಣ ಜನ. ಎಷ್ಟೋ ಜನಕ್ಕೆ ನಾನು ಹೇಳಿದ್ದೀನಿ, ಟಪಾರನ್ ಸತ್ತೋಗ್ಬೇಕಂತೆ. ಒಂದ್ಸರಿ ಸತ್ತರೆ ತಲೆ ಎಗರೋದ್ರೆ ಪ್ರಾಣ ಹೊಟ್ಟೋಗ್ಬೇಕು, ಆವಾಗ ಅಬ್ಬಾಡ ಅಂದ್ಕೊತೀವಿ. ಇಲ್ಲದೇ ಇದ್ರೆ ನರಳಿ ಡೈಲಿ ದಿನ ಸಾಯೋರ್ಗೆ ಅಳೋರು ಯಾರು ಅಂತ. ಆ ಥರ ಪ್ರತಿದಿನ ಸಾಯ್ತಾ ನೋವನ್ನು ಅನುಭವಿಸ್ತಾ ಇನ್ನೊಬ್ಬರು ನೋಡಿಕೊಂಡು, ಆ ನೋವು ನೋಡಿಕೊಂಡು, ಇವ್ರು ನೋಡಿಕೊಂಡು, ಅಯ್ಯೋ ನನಗೆ ಯಾಕೆ ಹಿಂಗೆ ಆಗ್ತಿದೆ, ಯಾತಕ್ಕೆ ಭಗವಂತ ತಗೊಂಬಿಡಪ್ಪ, ನಾನು ಸಾಕು, ಈ ನೋವು ತಡ್ಕೊಳಕ್ಕಾಗಲ್ಲ ಅಂತ ಒದ್ದಾಡ್ತಿರ್ತಾರಲ್ಲ, ಅಂಥವ್ರಿಗೆ ಡಯಾಲಿಸಿಸ್ ಆಗ್ತಾ ಇರುತ್ತೆ. ಅವ್ರಿಗೇನು ಗೊತ್ತಾ, ಪಾಪ ಕರ್ಮಗಳು ಹೆಚ್ಚಾಗಿ ಮಾಡಿರ್ತಾರೆ. ಯಾವತ್ತು ತಿಳ್ಕೊಳ್ಳಿ, ಮನುಷ್ಯ ಸಾಯ್ಬೇಕಾದ್ರೆ ಗೊತ್ತಾಗತ್ತಂತೆ ಮನುಷ್ಯನ ಯೋಗ್ಯತೆ. ದೇವರು ಭಾಳ ಚೆನ್ನಾಗಿರ್ತಾನೆ. ಇವನು ಸಿಕ್ಕಾಪಟ್ಟೆ ದಾನ ಧರ್ಮ, ಎಲ್ರಿಗೂ ಭಾಳ ಒಳ್ಳೆಯವನು ಅನ್ಸ್ಕೊಂಡಿರ್ತಾನೆ, ಅಥವಾ ಅವಳು ಭಾಳ ಒಳ್ಳೆಯವಳು ಅನ್ಸ್ಕೊಂಡಿರ್ತಾಳೆ, ಸೋಷಿಯಲ್ ಸರ್ವಿಸ್ ಭಾಳ ಚೆನ್ನಾಗಿ ಮಾಡಿರ್ತಾಳೆ, ಗೊತ್ತೇ ಇರಲ್ಲ. ಇಷ್ಟೆಲ್ಲ ಮಾಡಿರ್ತಕ್ಕಂಥವಳು ಯಾಕಿನ್ ಸಾವು, ಇಷ್ಟೊಳ್ಳೆಯವಳು ಇಂಥ ಸಾವ ನೋಡಿ, ಎಷ್ಟು ನಳ್ತಾ ಇದ್ದಾರೆ, ಅದು ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ ಅಂತ ಅನ್ಕೊತಾರೆ. ಕೆಲವರು ಕೊಲೆ, ದರೋಡೆ, ಇವರಿಗೆ ಪಾಪಕರ್ಮಗಳು ಎಷ್ಟೋ ಮಾಡಿರ್ತಾರೆ. ಆದರೆ ಸಾಯ್ಬೇಕಾದ್ರೆ ಪಠಾರ ಅಂತ ನೋಡಿ, ಒಳ್ಳೆ ಸಾವು. ಸೋಮವಾರ ದಿವಸ ಟಕ್ಕಂತ ಹೊಟ್ಟದ, ಕಾಫಿ ಕೇಳಿದಂತೆ ಹೆಂಡತಿ ತರೋಷ್ಟರಲ್ಲಿ ಹೋಗೇ ಬಿಟ್ಟನಂತೆ ಪಾಪ ಮನುಷ್ಯ. ಅಂದರೆ ಆ ಥರ ಒಂದು ಸಾವು ನಮಗೆ ಗೊತ್ತಿಲ್ಲದೆ ದೇವರ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಅವ್ನು ತಕ್ಕಳಿಲಿ ತೂಗ ಇರ್ತಾನೆ, ಈ ನನ್ನ ಮಗನ ಸಾವು ಹೆಂಗೆ ಕೊಡಬೇಕು, ಒಳ್ಳೆ ರೀತಿಲಿ ಕೊಡಬೇಕಾ ಅಥವಾ ಯಾವ ರೀತಿ ಕೊಡಬೇಕು ಅನ್ನೋದೆಲ್ಲ ಭಾಳ ಚೆನ್ನಾಗಿ ತಕ್ಕಳಿಲಿ ತೂಕ ಹಾಕೊಂಡು ಏಕೈಕ ಒಳ್ಳೆ ಜಡ್ಜ್ ಅಂದರೆ ಇಡೀ ಜಗತ್ತಲ್ಲಿ ಭಗವಂತ ಒಬ್ಬನೇ. ಇಂಥ ಒಂದು ದುರ್ಮರಣಗಳಿಗೆ ಏನಿದೆಯೋ ಅದಕ್ಕೆಲ್ಲ ಸಾಟಿಯಾಗಿ ನಾರಾಯಣ ಬಲಿಯನ್ನು ಮಾಡ್ತೀವಿ. ಪ್ರೇತ ಸಂಸ್ಕಾರ ಅಂದರೆ ಅರ್ಧಂಬರ್ಧ ಸತ್ತೋಗಿರೋರು, ತುಂಬ ಆಸೆ ಇಟ್ಕೊಂಡಿರ್ತಾರೆ, ಜೀವನದಲ್ಲಿ ಪರಿಪೂರ್ಣತೆ ಆಗೋದಿಲ್ಲ. ಇಂಥವ್ರಿಗೆ ಪರಿಪೂರ್ಣವಾಗಿ ಆಸೆಗಳು ನೆರವೇರದೇ ಇದ್ದಾಗ ಅರ್ಧಂಬರ್ಧ ಆಸೆಗಳು. ಅದಕ್ಕೆ ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ನಾನು ಡಾಕ್ಟರ್ ಆಗಬೇಕು, ನಾನು ಕೋಟ್ಯಾಧೀಶ್ವರ ಆಗಬೇಕು, ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು, ರಾತ್ರಿ ದುಡ್ಡು ಮಾಡಬೇಕು, ಹಿಂಗೆಲ್ಲ ಹುಚ್ಚರಿರ್ತಾರೆ. ಅಂಥವ್ರು ಹೋಗ್ಬಿಟ್ಟು ದಡಾರ ನೆಗೆದ್ಬಿಟ್ಟು ಸತ್ತೋಗಿರ್ತಾನೆ. ಗೊತ್ತಿಲ್ಲ ಹೇಗೆ ಸಾಯ್ತಾನೋ ದೇವರೇ ಬಲ್ಲ. ಆದರೆ ಅರ್ಧಂಬರ್ಧ ಸತ್ತೋದಾಗ ಅಂತರ್ಪಿಶಾಚರ ಅಳ್ತಾ ಇರ್ತಾನೆ, ರೋಮಿಂಗ್. ಅವ್ರಿಗೆಲ್ಲ ಬೇಗ ಜಾಗ ಕೂಡ ಇರಲ್ಲ. ಎಲ್ಲಿ ಗೊತ್ತಿರುತ್ತೆ, ಯಾವುದಾದ್ರೂ ಮರದ ಮೇಲೆ ಕೂಗಿಸ್ಕೊಂಡಿರ್ತಾರೆ, ರೋಡಲ್ಲಿ ಹೋಗ್ತಾ ಇರ್ತಾರೆ, ಆವಾಗ ಬಸ್ಗಳು ತಳ್ಳೋದು, ಆಟ ಆಡಬೇಕಲ್ಲ, ಆ ಬಸ್ಗಳು ತಳ್ಳೋದು, ಟ್ರ್ಯಾಕ್ಟ್ರನ್ನ ತಳ್ಳೋದು, ಇಲ್ಲ ವೀಲ್ ನಿಂಗೆ ಎಳೆದು ಬಿಡೋದು, ಇಲ್ಲದೇ ಇದ್ರೆ ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ಮೋಟರ್ ಬೈಕಲ್ಲಿ ಗಂಡ ಹೆಂಡತಿ ಹೋಗ್ತಿರ್ತಾರೆ, ಚಕ್ ಅಂತ ಹೇಳಿಬಿಡೋದು. ಇವ್ರಿಗೆಲ್ಲ ಏನು ಅನ್ಕೊಂತಾರೆ, ಬೇರೆಯವ್ರು ಹೋಗ್ತಿರೋರು ಎಲ್ಲೋ ಸ್ಕಿಡ್ ಆಗೋಯ್ತು ರೀ, ಅದೇನೋ ಲಾರಿ ಬಂದಿಲ್ಲ, ಏನೂ ಬಂದಿಲ್ಲ, ಅದೇನೋ ತಳ್ದಂಗೆ ಆಯಿತು, ಬಿದ್ದೇ ಹೋದ್ವಿ ಅಂತಾರೆ. ಇವರಲ್ಲಿ ನೆಗೆದು ಬಿದ್ದೋಗಿ ಕೈ ಕಾಲು ಮುಡ್ಕೊಂಡು. ಅಂದರೆ ಆಟ ಆಡ್ತಾ ಇರೋದು ಯಾರು ಗೊತ್ತಾ, ಪ್ರೇತಗಳು. ಕೆಲಸ ಕಾರ್ಯ ಇಲ್ಲದೆ ಅಂತರ್ಪಿಶಾಚಿಗಳು ಎಲ್ದಿರ್ತಾರಲ್ಲ ಅವರುಗಳು. ಅದಕ್ಕೆ ಹೇಳ್ತಾರೆ, ಯಾವತ್ತು ಅನ್ಯಾಚುರಲ್ ಡೆತ್ ಅದು ಸಾಯತ್ತೋ, ಯಾವತ್ತು ಆತ್ಮಹತ್ಯೆ ಮಾಡ್ಕೊತಿರೋ ಇಂಥವ್ರಿಗೆಲ್ಲರಿಗೂ ಯಾವತ್ತು ತಿಳ್ಕೊಳ್ಳಿ, 400 ಜನ್ಮ, ಎಷ್ಟೇ 400 ವರ್ಷ ಅಲ್ಲ, 400 ಜನ್ಮ ಗರುಡ ಪುರಾಣ ಪ್ರಕಾರವಾಗಿ ಬಾಂಡ್ ಪೇಪರ್ ಬರ್ಕೊಡ್ತೀನಿ, ಎಲ್ಲ ಇಲ್ಲೇ ಬಿದ್ದಿರುತ್ತವೆ, ಯಾವ ಕಾಲಕ್ಕೂ ಮೋಕ್ಷ ಇಲ್ಲ. ಇಂಥವ್ರಿಗೆಲ್ಲ ಪ್ರೇತ ಸಂಸ್ಕಾರ ಕರೆದು ಬನ್ನಿ ತಗೊಳ್ಳಿ ಪಿಂಡವನ್ನ, ಇನ್ಮೇಲಾದರೂ ಶ್ರದ್ಧಾ ವಹಿಸಿ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂಥೇಳಿ ಏಕೈಕ ಸ್ಥಳ ಇರ್ತಕ್ಕಂಥ ಒಂದೇ ರಾಹು ಬೃಹಸ್ಪತಿ ಸಂಧಿ ಹೋಮವನ್ನು ಮಾಡಿಸ್ಕೊಂಡು
ನೀವುಗಳು ವಿಶೇಷವಾಗಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳು ಅಂತಿದ್ದಾರೆ. ಇವತ್ತಿಗೂ ನಿಜ ಹೇಳಬೇಕು ಅಂದರೆ ವರದಹಳ್ಳಿಯಲ್ಲಿ ಶ್ರೀಧರ ಸ್ವಾಮಿಗಳು ಏನಿದ್ದಾರೆ, ಭೂತ ಪ್ರೇತ ಪಿಶಾಚಿಗಳು ಕೂಡ ಮೋಕ್ಷವನ್ನು ಕೊಡಿಸೋದು ಏಕೈಕ ಸ್ಥಳ ಸಾಕ್ಷಾತ್ ವರದಹಳ್ಳಿ ಶ್ರೀಧರ ಸ್ವಾಮಿಗಳು, ಸಾಗರದ ಹತ್ರ, ಶಿವಮೊಗ್ಗ ಜಿಲ್ಲೆ. ಏನು ಗೊತ್ತಾ ವಿಶೇಷ, ನೀವು ಮಹಾಮಂಗಳಾರತಿ ಮಾಡೋ ಟೈಮಿಗೆ ನೋಡಬೇಕು ಎಲ್ಲ ವೀಕ್ಷಕರು, ಅಲ್ಲಿ ನೀವೇ ಅನುಭವಿಸ್ತೀರಾ ಎಷ್ಟು ಚೆನ್ನಾಗಿದೆ. 40-45 ನಾಯಿಗಳಿರುತ್ತೆ. ಎಲ್ಲ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದಾಯಕ ದಿಗಂಬರ ಮುನಿಬಾಲ ಪಿಶಾಚ ಜ್ಞಾನ ಸಾಗರ ಅಂತ ಮೂಲ ಮಂತ್ರವೇ ದತ್ತಾತ್ರೇಯ ಸ್ವರೂಪ ಅಂತ ಕರಿತೀವಿ ಶ್ರೀಧರ ಸ್ವಾಮಿಗಳಿಗೆ. ಎಲ್ಲ ನಾಯಿಗಳು ತನಗೆ ತಾನಾಗೇ ಬಂದು ಸೇರಿಕೊಂಡಿರುವು, ಎಲ್ಲ ಬೀದಿ ನಾಯಿಗಳೇ. ಆದರೆ ಅಷ್ಟೂ ನಾಯಿಗಳು ಮಹಾಮಂಗಳಾರತಿ ಸಮಯಕ್ಕೆ ಹಸುಗಳು ಇವರು ಒಂದು 200-300 ಸಾಕಿದ್ದಾರೆ. ಆ ಹಸುಗಳು ಆ ಸಮಯ ಕರೆಕ್ಟಾಗಿ ಮೇಯಕ್ಕೆ ಬಿಟ್ಟಿರ್ತಾರೆ. ಎಲ್ಲ ಮಹಾಮಂಗಳಾರತಿ ಟೈಮ್ ಕರೆಕ್ಟಾಗಿ ಬರುತ್ತವೆ. ಮಂಗಳಾರತಿ ಮೇಲ್ಗಡೆ ಬೆಟ್ಟದ ಮೇಲೆ ಢಣ್ 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 ಅಂತ ಆ ಮಂಗಳಾರತಿ ಆಗುವ ಸಮಯಕ್ಕೆ ನೋಡಬೇಕು, ಎಲ್ಲ ಹಸುಗಳು ತಲೆ ಮೇಲೆ ಎತ್ಕೊಂಡು ಅಂಬಾ ಅಂಬಾ ಅಂತ ಒಂದಕ್ಕೊಂದು ಮಾತಾಡ್ಕೊಂಡು ಹೇಳ್ಕೊಳ್ಳೋ ಹಾಗೆ ಆ ಮಂತ್ರವನ್ನು ಹೇಳ್ತಾ ಇದೆಯೇನೋ ಅಥವಾ ದೇವರನ್ನ ಸ್ಮರಣೆ ಮಾಡ್ತಾ ಇದೆಯೋ ಅಂತ ಕ್ಲೀನಾಗಿ ಕಾಣುತ್ತೆ. ನಾಯಿಗಳು ಎಲ್ಲ ತಲೆ ಮೇಲೆ ಎತ್ಕೊಂಡಿರುತ್ತೆ, ನೋಡ್ಬೋದು. 40 ನಾಯಿಗಳು, ಒಂದು 30 ನಾಯಿಗಳು ಎಲ್ಲ ತಲೆ ಮೇಲೆ ಎತ್ಕೊಳ್ತೆ. ಪಿನ್ ಡ್ರಾಪ್ ಸೈಲೆನ್ಸು. ನೀವು ನಾಯಿನ ಸರಿಯಾಗಿ ಅಬ್ಸರ್ವ್ ಮಾಡಬೇಕು, ಎಲ್ಲ ಕುಕ್ಕರ್ಸ್ಕೊಂಡಿರುತ್ತೆ, ಒಂದು ಕಡೆ ಓಡಾಡಲ್ಲ, ಒಂದೇ ಕಡೆ ಕೂತ್ಕೊಂಡು ತಲೆ ಮೇಲೆ ಎತ್ಕೊಂಡು ಬೌ ಅನ್ನತ್ತೆ. ಇದು ನಿಜವಾದ ಸಾಕ್ಷಿ ರೂಪ. ಅಂದರೆ ಆ ಭೂತ ಪ್ರೇತಗಳು ಕೂಡ ಸ್ವತಃ ಆ ಸಮಯಕ್ಕೆ ಸಾಯಂಕಾಲ, ಗುರುವಾರ ಸಾಯಂಕಾಲ ಪಾದಪೂಜೆ ಯಾರನ್ನು ನೀವಲ್ಲಿ ಮಾಡಿಸ್ತಿರೋ ಭೂತಗಳು ಬಂದಾಗ ಶ್ರೀಧರ ಸ್ವಾಮಿಗಳು ಮಂತ್ರಾಕ್ಷತೆಯನ್ನು ಹಾಕಿ ಇನ್ನು ಮೇಲಾದರೂ ಮೋಕ್ಷಕ್ಕೆ ಬಾ ಅಂತೇಳಿ ಒಂದು ದುರ್ಗಾ ದೇವಸ್ಥಾನ ಕಟ್ಟಿದ್ದಾರೆ. ಇಂಥ ಒಂದು ಆಂಜನೇಯ ದೇವಸ್ಥಾನ, ಆ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ದೇವಸ್ಥಾನದಲ್ಲಿ ಇವತ್ತು ಆ ದುರ್ಗಾ ಎಷ್ಟು ಶಕ್ತಿ ಅಂದರೆ, ರಾತ್ರಿ ಯಾರಾದರೂ ಅಲ್ಲಿ ಮಲ್ಕೊಳ್ಳಿ ಗೊತ್ತಾಗತ್ತೆ, ಗೆಜ್ಜೆ ಶಬ್ದ, ಸಾಕ್ಷಾತ್ ದುರ್ಗಾ ಬಂದು ನಿಂತ್ಕೊಂಡು ಇವರಿಗಳಿಗೆಲ್ಲ ಯಾರು ಮೋಕ್ಷವಿಲ್ಲ ಅಳ್ತಾರಂತೆ ಬಂದು ಅಲ್ಲಿ. ಎಲ್ಲ ಪ್ರೇತಗಳು ಅಳತ್ತುವಂತೆ, ಅಯ್ಯೋ ನನಗೆ ಸಾಕು, 400 ಜನ್ಮ ನನಗೆ ಇರೋಕ್ಕಾಗಲ್ಲ, ನನ್ನ ದಯವಿಟ್ಟು ಮೋಕ್ಷಕ್ಕೆ ಕರ್ಕೊಂಬಿಡು ಅಂತ. ಅಕಸ್ಮಾತ್ ಆ ಪ್ರೇತಗಳು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ, ನೀವುಗಳು ಅಕಸ್ಮಾತ್ ಪ್ರೇತ ಸಂಸ್ಕಾರ ನಿಮ್ಮ ಮನೆಯಲ್ಲಿ ನೀವು ಮಾಡಿದ್ರೆ ಈ ಪ್ರೇತಾತ್ಮ ಅಲ್ಲಿ ಹೋಗಿ ಕ್ಷರಣು ಅಂತ ಕೇಳತ್ತಂತೆ. ಇಲ್ಲದೆ ಇದ್ರನಾ ಅದೇ ಬೀದಿ ರೋಡು, ಅದೇ ಹೈವೇ, ಅದೇ ಹಳೆ ಬಾವಿ, ಹಳೆ ಲೆಟ್ರಿನು, ಅಲ್ಲಿ ಬಿದ್ದುಕೊಂಡು ಹೇಳಿ ತಿನ್ಕೊಂಡು ಕೂತಿರುತ್ತೆ ಈ ದೆವ್ವಗಳು. ಅದಕ್ಕೆ ಹೇಳೋದು ಈ ಪ್ರೇತ ಸಂಸ್ಕಾರ ಅಂಥವ್ರಿಗೆ ಪಿಂಡ ಪ್ರದಾನ. ಯಾರಿಗೆ ಪಿಂಡ ಪ್ರದಾನ? ಬ್ರಾಹ್ಮಣಾರ್ಥಗಳಿಗೆ ವಶಿಷ್ಠವಾಗಿ ಅನ್ನಕ್ಕೂಡ ತಿಳಿಸಿ ಮಾಡ್ಕೊಳ್ಳೋದು. ವಶಿಷ್ಠರು ಮಾಡಿರ್ತಕ್ಕಂಥ ಪಿಂಡ ಪ್ರದಾನ 1, 2, 3 ಕಾಯ ವಾಚ ಮನಸ, ತಾತ ಮುತ್ತಾತ ಮುಮ್ಮುತ್ತಾತ ಅಂದರೆ ಪಿತಾಮಹ, ಪ್ರಪಿತಾಮಹ, ಮಹಾಪಿತಾಮಹ ಅಂತ 3 ಪಿಂಡಗಳನ್ನು ಇಟ್ಟು 3 ಜನರೇಷನ್ನ ನೆನೆಸ್ಕೊಂಡು ತಲತಲಾಂತರದಿಂದ ಬಂದಿರತಕ್ಕಂಥ ಧರ್ಮ, ಶಾಸ್ತ್ರ, ಪ್ರಕೃತಿ ನಿಯಮನ ಉಲ್ಲಂಘನೆ ಮಾಡದೆ ಆ ಶಾಸ್ತ್ರ ಸಂಪ್ರದಾಯಕ್ಕೆ ತರ್ಪಣವನ್ನು ಬಿಡ್ತಕ್ಕಂಥದ್ದು. ಏನು ಚೆನ್ನಾಗಿರುತ್ತೆ ಅಂದರೆ, ಇದೆಲ್ಲ ನಿಜವಾಗ್ಲೂ ನಮ್ಮ ಸಂಸ್ಕಾರದಲ್ಲಿ ಅಂದು ಕಾಲದಿಂದ ಮಾಡಿರ್ತಕ್ಕಂಥ ವಿಚಾರದಲ್ಲಿ ತಮಿಳುನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ಕೇರಳ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಗುಜರಾತ್ ಆಗ್ಬೋದು, ಉಜ್ಜಯಿನಿ ಆಗ್ಬೋದು, ಮಧ್ಯಪ್ರದೇಶ ಆಗ್ಬೋದು, ಕಾಶಿ ಕ್ಷೇತ್ರದಿಂದ ಕನ್ಯಾಕುಮಾರಿ ರಾಮೇಶ್ವರದವರೆಗೂ ಎಲ್ಲರೂ ಆಚರಿಸ್ತಕ್ಕಂಥ ಏಕೈಕ ಭಾರತ ದೇಶದಲ್ಲಿ ಆ ಪಿತೃ ಸಂಸ್ಕಾರವನ್ನು ಇದುವರೆ ತನಕ ಮಾಡ್ಕೊಂಡು ಬಂದಿದ್ದೀವಿ. ಮುಂದಕ್ಕೂ ಮಾಡ್ಕೊಂಡು ಹೋಗೋಕ್ಕೆ ಎಷ್ಟು ಮಟ್ಟಿಗಾಗುತ್ತೋ ಜನಗಳನ್ನ ಒಳ್ಳೆ ದಾರಿಯಲ್ಲಿ ತೊಗೊಂಬರೋಕ್ಕೆ ನಾವುಗಳು ಪ್ರಯತ್ನ ಪಡ್ತಿದ್ದೀವಿ. ಬರಬೇಕಾದ ಧರ್ಮ ನಿಮ್ಗಳದಷ್ಟೇ.